ಎಲ್ರಿಗೂ ನಮಸ್ಕಾರ. ಪದಕಿ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ಬಳ್ಳಾರಿ ಸ್ಟೈಲಲ್ಲಿ ಹಾಲಿಂದು ಖೀರನ್ನು ಹೇಗೆ ಮಾಡ್ತೀವಿ ಅನ್ನೋದನ್ನು ಇವತ್ತು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಾನುಗಳು ಯಾವುದು ಅಂದರೆ, ಫಸ್ಟು ಹಾಲು ತಗೊಳ್ತಾ ಇದ್ದೀನಿ. ಗುಡ್ ಲೈಫ್ ಹಾಲು ತಗೊಂಡಿದ್ದೀನಿ. ತದನಂತರ ಶಾವಿಗೆ ತಗೊಂಡಿದ್ದೀನಿ. ಈ ಶಾವಿಗೆಯನ್ನು ನಾವು ಮನೆಯಲ್ಲೇ ಮಾಡ್ತೀವಿ. ನಮ್ಮ ಬಳ್ಳಾರಿ ಸೈಡು ಶಾವಿಗೆ ಗೋಧಿ ಅಂತ ಸಿಗತ್ತೆ. ಅದನ್ನು ತಂದು ಮನೆಯಲ್ಲೇ ಮಾಡಿರ್ತಕ್ಕಂತಹ ಶಾವಿಗೆ ಇದು. ಅದಕ್ಕೆ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪೌಡ್ರು ಹಾಗೂ ಶಾವಿಗೆಯನ್ನು ಹುರಿಯೋದಕ್ಕೋಸ್ಕರ ತುಪ್ಪವನ್ನು ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಈ ಹಾಲನ್ನು ಕಾಸೋದಕ್ಕೆ ಈ ಪಾತ್ರೆಯಲ್ಲಿ ನಾನು ಹಾಕ್ತಾ ಇದ್ದೀನಿ. ಫಸ್ಟು ಪಾತ್ರೆಯಲ್ಲಿ ಹಾಲು ಕಾಸಕ್ಕೆ ಹಾಕ್ತಾ ಇದ್ದೀನಿ. ಹಾಲು ಪ್ರತಿ ಹಬ್ಬಕ್ಕೂ ಸ್ವೀಟು ಅತಿ ಅವಶ್ಯಕವಾಗಿ ಮಾಡ್ತೀವಲ್ವಾ. ಯಾವುದೇ ಹಬ್ಬ ಬಂದಾಗ ನಾವು ಸಿಹಿ ಇಲ್ದಲೇ ಅಡುಗೆಯನ್ನು ನಾವು ಮಾಡೋದೇ ಇಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಸ್ವೀಟಿನ ಮುಖಾಂತರ ಪ್ರಪ್ರಥಮವಾಗಿ ನಾನು ವಿಡಿಯೋವನ್ನು ಮಾಡ್ತಾ ಇರೋದ್ರಿಂದ ಸಿಹಿಯೊಂದಿಗೆ ನಾನು ಪ್ರಾರಂಭವನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ಹಾಲು ಕಾಸೋದಕ್ಕೆ ನಾನು ಇಟ್ಟಿದ್ದೀನಿ. ಆದ ನಂತರ ನಾನು ಶಾವಿಗೆಯನ್ನು ತಗೊಳ್ತಾ ಇದ್ದೀನಿ. ಈ ಶಾವಿಗೆಯನ್ನು ಬಾಣಲಿನಲ್ಲಿ ಹಾಕ್ತಾ ಇದ್ದೀನಿ. ಬಾಣಲಿನಲ್ಲಿ ಹಾಕಿ ಇದಕ್ಕೆ ಬೇಕಾಗಿರ್ತಕ್ಕಂತಹ ಶಾವಿಗೆಯನ್ನು ಹುರಿಯೋದಕ್ಕೆ ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಲೆಯನ್ನು ಹಚ್ಚಿಬಿಟ್ಟು ನಾನು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೋಬೇಕು. ಇದನ್ನು ಶಾವಿಗೆಯನ್ನು ಹುರಿವಾಗ ಸಿಮ್ಮಲ್ಲೇ ಇಟ್ಕೊಳ್ಳಿ. ಇದನ್ನು ಚೆನ್ನಾಗಿ ಹಾಲು ಕಾಯೋ ತನಕ ಈ ಶಾವಿಗೆಯನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದರೆ ಕೆಂಪಾಗಿ ಗೋಲ್ಡನ್ ಎಲ್ಲೋ ಥರ ಬರುತ್ತೆ ಕಲರು. ಆ ಕಲರ್ ಬರತನ ನಾವು ಹುರಿತಾ ಇರಬೇಕು. ನೋಡಿ, ಈ ಶಾವಿಗೆಯನ್ನು ನಾವು ಇದನ್ನು ಮನೆಯಲ್ಲೇ ಮಾಡಿರೋದು. ಈ ಶಾವಿಗೆಯನ್ನು ಮನೆಯಲ್ಲಿ ಮಾಡೋದ್ರಿಂದ ಎಲ್ಲ ಪ್ರತಿಯೊಂದು ಹಬ್ಬಗಳಿಗೆ ದೇವರ ನೈವೇದ್ಯಕ್ಕೆ ಬರುತ್ತೆ ಅಂತ ಈ ಶಾವಿಗೆಯನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ತೀವಿ. ನಮ್ಮ ಬಳ್ಳಾರಿ ಸೈಡಲ್ಲಿ ಹೋಳಿಗೆ ಗೋಧಿ, ಶಾವಿಗೆ ಗೋಧಿ ಅಂತ ಸಿಗತ್ತೆ. ಶಾವಿಗೆ ಹಿಟ್ಟು, ಹೋಳಿಗೆ ಹಿಟ್ಟು ಅಂತ ಸಹ ಸಿಕ್ಕತ್ತೆ. ನಾನು ಅಲ್ಲಿಂದ ಗೋಧಿಯನ್ನು ತಂದು ಹಿಟ್ಟು ಮಾಡಿ ಇದನ್ನು ಮಾಡ್ತಾ ಇದ್ದೀನಿ. ಶಾವಿಗೆಯನ್ನು ಮಾಡಿದ್ದೀನಿ. ಈ ಶಾವಿಗೆ ಮಾಡಿದ ಮೇಲೆ ಪ್ರಪ್ರಥಮವಾಗಿ ನಾನು ಶಾವಿಗೆ ಪಾಯಸವನ್ನು ಮಾಡ್ತಾ ಇದ್ದೀನಿ. ಹೇಗೆ ಮಾಡಿದ್ದೀನಿ ನಾನು ಟೇಸ್ಟ್ ನೋಡೋಣ ಅಂತ ಮಾಡ್ತಾ ಇದ್ದೀನಿ. ಕೇವಲ ಟೇಸ್ಟನ್ನು ನಾನು ನೋಡೋ ಬದಲು ಮಾಡೋ ವಿಧಾನ ನೀವು ನೋಡಲಿ. ಹಾಗೆ ಇದು ನಿಮಗೆ ಇಷ್ಟ ಆದರೆ ನೀವು ಸಹ ಈ ಥರ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದನ್ನು ವಿಡಿಯೋ ಮಾಡಿ ತಮಗೆ ಹಾಕ್ತಾ ಇದ್ದೀನಿ. ಈ ಥರ ನೋಡಿ, ಚೆನ್ನಾಗಿ ಫ್ರೈ ಮಾಡ್ತಾನೇ ಇರಿ. ಕೈ ಬಿಡಬೇಡಿ. ಕೈ ಬಿಟ್ಟರೆ ಸೀದು ಹೋಗಿಬಿಡತ್ತೆ. ಸೀದೋ ತನಕ ಬಿಡಬೇಡಿ. ಸೀದೇ ಇರೋ ಥರದಲ್ಲಿ ನೋಡ್ಕೋಬೇಕು. ಇದನ್ನು ಚೆನ್ನಾಗಿ ಈ ಥರ ಶಾವಿಗೆಯನ್ನು ಫ್ರೈ ಮಾಡ್ತಾನೇ ಇರಿ. ಫ್ರೈ ಮಾಡ್ತಾ ಅಲ್ಲಿ ಹಾಲು ಕಾಯ್ತಾ ಇರುತ್ತೆ, ಜೊತೆಗೆ ನಿಮಗೆ ಈ ಕೆಲಸವೂ ಆಗ್ತಾ ಇರುತ್ತೆ. ನೋಡಿ, ಇವಾಗ ಎಷ್ಟು ಕೆಂಪಾಗಿ ಆಯ್ತಲ್ವಾ. ಈಗ ನಾನು ಈ ಶಾವಿಗೆಯನ್ನು ತಗೊಳ್ತೀನಿ. ಒಂದು ಪಾತ್ರೆಗೆ ಈ ಶಾವಿಗೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಹಾಲು ಕಾಯ್ತಾ ಇದೆ. ಹಾಲು ಕಾಯ್ದೋ ತನಕನೂ ನಾವು ಇನ್ನೂ ಒಂದು ಕೆಲಸವನ್ನು ಮಾಡಬೇಕು. ಏನು ಅಂದರೆ, ಆ ಕೆಲಸ ಹಾಲು ಕಾದು ಈಗ ಶಾವಿಗೆಯನ್ನು ಹುರ್ಕೊಂಡಿದ್ದೀವಿ. ಹಾಲು ಕಾಯಿಸ್ಬೇಕಲ್ವಾ. ಹಾಲು ಕಾಯ್ತಾ ಇರೋ ತನಕ ನಾವು ಏನು ಮಾಡ್ಬೋದು ಅಂದರೆ, ಈಗ ನೋಡಿ, ನಾನು ದ್ರಾಕ್ಷಿ ಗೋಡಂಬಿಯನ್ನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿ. ಈ ಥರ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ಸಹ ನಾನು ಬೇರೆ ಬೇರೆ ಫ್ರೈ ಮಾಡ್ತಾ ಇದ್ದೀನಿ.
ತುಪ್ಪದಲ್ಲೇ ಫ್ರೈ ಮಾಡಿ, ತುಪ್ಪದಲ್ಲಿ ಇದು ಸಹ ಶಾವಿಗೆ ಥರ ಗೋಲ್ಡನ್ ಕಲರ್ ಬರಬೇಕು. ಈ ಮೇಲೆ ವೈಟ್ ಇದೆಯಲ್ವಾ, ಈ ವೈಟ್ ಹೋಗಿಬಿಟ್ಟು ಗೋಲ್ಡನ್ ಕಲರ್ ಬರೋ ತನಕ ನಾನು ಇದನ್ನು ಹುರಿತಾ ಇದ್ದೀನಿ. ನೋಡಿ ಈ ಥರ ಹುರಿರಿ. ಈ ಥರ ಹುರಿದ ಆದಮೇಲೆ ಇದು ಸಹ ನೋಡಿ ಕಲರು ಚೇಂಜ್ ಆಗ್ತಾ ಇದೆ. ಈ ಥರ ಕಲರ್ ಚೇಂಜ್ ಆಗ್ತಾ ಆಗ್ತಾ ಅದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ನೀವು ಎಷ್ಟು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಇದು ಟೇಸ್ಟನ್ನು ಕೊಡುತ್ತೆ. ಇದು ನೋಡಿ ಈಗ ಚೆನ್ನಾಗಿ ಗೋಲ್ಡನ್ ಕಲರ್ ಬಂತು. ಇದನ್ನು ನಾನು ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ಅಲ್ಲಿ ತನಕ ನೋಡಿ ಹಾಲು ಕಾಯ್ತಾ ಇದೆ. ಆ ಹಾಲು ಇನ್ನೂ ಕಾಯೋ ತನಕ ನಾನು ಏನು ಮಾಡ್ತೀನಿ ಅಂದರೆ ಮತ್ತೆ ದ್ರಾಕ್ಷಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೋಡ್ಕೊಳ್ಳಿ, ದ್ರಾಕ್ಷಿಯನ್ನು ನಾನು ಫ್ರೈ ಮಾಡ್ತೀನಿ. ಇದು ಸಹ ಅಷ್ಟೇ ಚೆನ್ನಾಗಿ ಈ ಥರ ಆಗಬೇಕು. ನೋಡಿ ಚೆನ್ನಾಗಿ ಉಟ್ಕೊಳ್ಳುತ್ತೆ. ಅದು ಫ್ರೈ ಆದ ತಕ್ಷಣ ದ್ರಾಕ್ಷಿ ಚೆನ್ನಾಗಿ ತುಪ್ಪದಲ್ಲಿ ಹಾಕಿದಾಗ ಈ ಥರ ಉಪ್ಕೊಳ್ಳುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡ್ತಾ ನೀವು ಇರಬೇಕು. ಕೈ ಬಿಡಬೇಡಿ. ಕೈ ಬಿಟ್ಟರೆ ಅದು ಸೀದು ಹೋಗುತ್ತೆ. ಸೀದು ಹೋಗೋದ್ರಿಂದ ನೀವು ಇದನ್ನು ಹುರಿತಾನೇ ಇರಿ. ಹುರಿದು ಆದಮೇಲೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಆಯ್ತಲ್ವಾ. ಈ ಥರ ಚೆನ್ನಾಗಿ ಆದಮೇಲೆ ಇದನ್ನು ನೀವು ಸ್ಟವನ್ನು ಆರಿಸ್ಕೊಳ್ಳಿ. ಸ್ಟವನ್ನು ಆರಿಸ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಹಾಲು ಕಾಯ್ತಾ ಇದೆ. ನೋಡಿ ಹಾಲು ಕಾಯ್ತಾ ಇದೆಯಲ್ವಾ, ಉಕ್ಕು ಬರ್ತಾ ಇದೆ ನೋಡಿ. ಈ ಉಕ್ಕು ಬರ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಹುರಿದಿರ್ತಕ್ಕಂತಹ ಈ ಶಾವಿಗೆಯನ್ನು ಇದಕ್ಕೆ ನೀವು ಹಾಕಿದಾಗ ಅದು ಏನಾಗತ್ತೆ, ಶಾವಿಗೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ನೀವು ಇದನ್ನು ಕಲಿಸ್ತಾ ಹೋಗಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ಚೆನ್ನಾಗಿ ಮಿಕ್ಸನ್ನು ಮಾಡಿ ಇದು ಕುದೀತಾ ಇರತ್ತೆ. ಇದು ನೋಡಿ ಶಾವಿಗೆ ಸಣ್ಣಾಗಿ ಇರೋದ್ರಿಂದ ಎಷ್ಟು ಚೆನ್ನಾಗಿ ಖೀರಾಗತ್ತೆ ಗೊತ್ತಾ. ಶಾವಿಗೆ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಆಗ್ತಾ ಇದೆ. ಇದು ಶಾವಿಗೆ ಹಾಲಿನ ಜೊತೆ ಕುದಿಯೋ ತನಕ ಟೈಮ್ ವೇಸ್ಟ್ ಮಾಡೋದು ಬೇಡ. ಇದಕ್ಕೆ ಬೇಕಾಗಿರ್ತಕ್ಕಂತಹ ಯಾಲಕ್ಕಿಯನ್ನು ನಾನು ಒಂದು 4 ಯಾಲಕ್ಕಿಯನ್ನು ಹಾಕಿ ಕುಡ್ತಾ ಇರ್ತೀನಿ. ಇದನ್ನು ಒಂದು 4 ಯಾಲಕ್ಕಿಯನ್ನು ತಗೊಂಡು 4ರಿಂದ 5 ಯಾಲಕ್ಕಿಯನ್ನು ನೀವು ತಗೊಂಡು ಹಾಕಿ ಒಂದು ಇದರಲ್ಲಿ ಬೋಲಲ್ಲಿ ಇದನ್ನು ನೀವು ಚೆನ್ನಾಗಿ ಕುಟ್ಟಬೇಕು. ಪೌಡ್ರ್ ಮಾಡ್ಕೊಳ್ಳಿ, ಯಾಲಕ್ಕಿ ಪೌಡ್ರನ್ನು ಮಾಡ್ಕೊಳ್ಳಿ. ಯಾಲಕ್ಕಿ ಪೌಡ್ರನ್ನು ಮಾಡ್ಕೊಂಡ್ಬಿಟ್ಟು ನೋಡಿ ಈ ಥರ ಯಾಲಕ್ಕಿ ಪೌಡ್ರನ್ನು ಮಾಡಿ ಇಲ್ಲಿ ಹಾಲು ಕುದೀತಾ ಇರುತ್ತೆ. ಚೆನ್ನಾಗಿ ಹಾಲು ಕುದಿಸಿ ಚೆನ್ನಾಗಿ ಹಾಲು ಕುದಿಯೋ ತನಕ ಈ ಪೌಡ್ರನ್ನು ಮಾಡ್ಕೊಳ್ಳಿ. ಯಾಲಕ್ಕಿ ಪೌಡ್ರನ್ನು ಚೆನ್ನಾಗಿ ಮಾಡಿ, ಯಾಲಕ್ಕಿ ಪೌಡ್ರನ್ನು ಮಾಡಿ ಆದಮೇಲೆ ನಾನು ಏನು ಮಾಡ್ತೀನಿ, ಈಗಲೇ ಅದಕ್ಕೆ ಸೇರಿಸ್ತೀನಿ. ಯಾಲಕ್ಕಿ ಪೌಡ್ರನ್ನು ಕುದಿತಕ್ಕಂತಹ ಹಾಲಿಗೆ ನೋಡಿ ಈ ಥರ ಪೌಡ್ರ್ ಮಾಡ್ಕೊಳ್ಳಿ. ಪೌಡ್ರ್ ಆದಮೇಲೆ ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಹಾಲು ಕುದೀತಾ ಇದೆ. ಈ ಕುದಿಯೋ ಹಾಲಿಗೆ ಈ ಥರ ನಾನು ಏನು ಮಾಡ್ತೀನಿ, ಯಾಲಕ್ಕಿ ಪೌಡ್ರನ್ನು ಹಾಕಿದ್ದೀನಿ. ಯಾಲಕ್ಕಿ ಪೌಡರ್ ಹಾಕಿದ ನಂತರ ನಿಮಗೆ ಆಪ್ಷನ್ನಾಗಿ ಏನು ಮಾಡ್ಬೋದು ಅಂತಂದರೆ, ಆಪ್ಷನ್ನಾಗಿ ನೀವು ಮನೆಯಲ್ಲಿ ಒಳ್ಳೆ ಕೇಸರಿ ಇದ್ದರೆ ಕೇಸರಿ ಪೌಡ್ರನ್ನು ಸಹ, ಕೇಸರಿಯನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೀರಿನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೇಸರಿಯನ್ನು ಸಹ ನೀವು ಇದಕ್ಕೆ ಲಾಸ್ಟ್ ಕೊನೆಯಲ್ಲಿ ನೀವು ಹಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಹಾಲು ಕುದೀತಾ ಇದೆ ಅಲ್ವಾ. ನೋಡಿ ಶಾವಿಗೆ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಕುದೀತಾ ಇದೆ. ಶಾವಿಗೆ ನೋಡಿ ತುಂಬ ಚೆನ್ನಾಗಿ ಕುದೀತಾ ಇದೆ ಶಾವಿಗೆ. ಈ ಕುದಿತಕ್ಕಂಥ ಶಾವಿಗೆಗೆ ನಾನು ಏನು ಮಾಡ್ತೀನಿ, ಸ್ವಲ್ಪ ಒಂದು ನಿಮಗೆ ಸ್ವೀಟು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನು 2ರಿಂದ 3 ಸ್ಪೂನನ್ನು ಹಾಕ್ಕೊಳ್ತಾ ಇರ್ತೀನಿ. ನಾನು 1 ಲೀಟ್ರ್ ಹಾಲಿಗೆ ಮಾಡೋದ್ರಿಂದ
ನಾನು ಸ್ವಲ್ಪ ಸ್ವೀಟ್ ಕಡಿಮೆಯನ್ನು ತಿನ್ನೋದ್ರಿಂದ ನಾನು ಸ್ವೀಟನ್ನು ಸ್ವಲ್ಪ ಕಡಿಮೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಹಾಲು ಚೆನ್ನಾಗಿ ಕುದಿಸ್ಬೇಕು. ಸಕ್ಕರೆಯನ್ನು ಹಾಕಿಬಿಟ್ಟು ಹಾಲನ್ನು ಚೆನ್ನಾಗಿ ಕುದಿಸಿದ ನೋಡಿ, ಈ ಥರ ಚೆನ್ನಾಗಿ ಕುದಿಲಿ. ಇನ್ನೂ ಸ್ವಲ್ಪ ಕುದಿಲಿ. ನೋಡಿ, ಫ್ಲೇವರಿನ ವಾಸನೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಏಲಕ್ಕಿದು ಅಂದರೆ, ನಾವು ಶಾವಿಗೆಯನ್ನು ಮಾಡುವಾಗ ಉಪಯೋಗಿಸಿರ್ತಕ್ಕಂತಹ ತುಪ್ಪದ ವಾಸನೆ, ಹಾಗೆ ಶಾವಿಗೆಯನ್ನು ಹುರಿದಿದ್ದು ಗಮ್ಮನ್ನು ವಾಸನೆ ಮತ್ತು ಏಲಕ್ಕಿ ವಾಸನೆ ತುಂಬ ಚೆನ್ನಾಗೇ ಇರುತ್ತೆ. ನಾವು ಏಲಕ್ಕಿ ನಾಡಿನಲ್ಲಿ ಇರತಕ್ಕಂಥವ್ರು ನಾವು ಹಾವೇರಿಯಿಂದ ಏಲಕ್ಕಿಯನ್ನು ತಂದು ಉಪಯೋಗಿಸ್ತಾ ಇದ್ದೀನಿ. ಹಾಗಾಗಿ ಗಮ್ಮಂತ ವಾಸನೆ ಬರ್ತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಹಾಲು ಕುದ್ದು ನೋಡಿ ಮಿಕ್ಸ್ ಆಗ್ತಾ ಇದೆ ಶಾವಿಗೆ ಪಾಯಸಕ್ಕೆ. ನೋಡಿ, ಇಷ್ಟೊಂದು ಚಂದವಾಗಿ ಮಿಕ್ಸ್ ಆಗ್ತಾ ಇದೆ. ಮಿಕ್ಸ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ಚೆನ್ನಾಗಿ ಆಯಿತು ಪಾಯಸ. ಇವಾಗ ಪಾಯಸ ಚೆನ್ನಾಗಿ ಆದ ಮೇಲೆ ನೀವೇನು ಮಾಡಿ, ಒಂದು 10 ನಿಮಿಷ ಇದನ್ನು ಆರಿಸಿ, ಒಂದು 5-10 ನಿಮಿಷ ಇದನ್ನು ಆಫ್ ಮಾಡಬೇಕು. ಆಫ್ ಮಾಡಿದ ಮೇಲೆ ಒಂದು 10 ನಿಮಿಷದ ನಂತರ ನೀವೇನು ಮಾಡಬೇಕು, ಗೋಡಂಬಿಯನ್ನು ನೀವು ಇದಕ್ಕೆ ಹಾಕಬೇಕು. ಚೆನ್ನಾಗಿ ಇದಕ್ಕೆ ಗೋಡಂಬಿಯನ್ನು ಹಾಕಿ ಮತ್ತು ಮಿಕ್ಸನ್ನು ಮಾಡಿ. ನಾವು ಯಾವಾಗಲೂ ದ್ರಾಕ್ಷಿಯನ್ನು ಬಿಸಿ ಹಾಲಿಗೆ ಹಾಕಬಾರ್ದು. ಯಾಕೆ ಅಂದರೆ ಕೆಲವು ಒಣ ದ್ರಾಕ್ಷಿ ಹುಳಿಯಾಗಿ ಇರೋದ್ರಿಂದ ಹಾಲು ಒಡೆದೋಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಈ ಹಾಲೆಲ್ಲ ತಣ್ಣಗೆ ಆದ ಮೇಲೆ ನಾವು ಈ ದ್ರಾಕ್ಷಿಯನ್ನು ಹುರಿದಿರ್ತಕ್ಕಂತಹ ನೋಡಿ, ಇಲ್ಲಿ ಹುರಿದಿರ್ತಕ್ಕಂತಹ ದ್ರಾಕ್ಷಿಯನ್ನು ನಾನು ಆಮೇಲೆ ಹಾಕ್ತೀನಿ. ಹೀಗೆ ಹಾಕಬಾರ್ದು. ಹುರಿದಿರ್ತಕ್ಕಂತಹ ದ್ರಾಕ್ಷಿ ಈಗ ನೋಡಿ ಇಲ್ಲಿ ಹುರಿದಿಟ್ಕೊಂಡಿರ್ತಕ್ಕಂತಹ ದ್ರಾಕ್ಷಿಯನ್ನು ತಕ್ಷಣ ಹಾಕಿದರೆ ಏನಾಗತ್ತೆ ಅಂದರೆ ಇದು ಒಡೆದೋಗೋಂತಹ ಚಾನ್ಸಸ್ ಇರೋದ್ರಿಂದ ನಾನು ಏನು ಮಾಡ್ತೀನಿ, ಇದನ್ನೆಲ್ಲ ಕ್ಲೀನಾಗಿ ಒಂದು ಬೌಲಿಗೆ ತಕ್ಕೊಳ್ತೀನಿ. ನೋಡಿ, ಇವಾಗ ನಾನು ಹೀಗೆ ಈ ಆಗಿರ್ತಕ್ಕಂತಹ ಪಾಯಸವನ್ನು ಒಂದು ಬೌಲಿಗೆ ನಾನು ತೆಗೆದುಕೊಳ್ತಾ ಇದ್ದೀನಿ. ಒಂದು ಬೌಲಿಗೆ ತೆಕ್ಕೊಂಡು ನೋಡಿ, ಈ ಥರ ಹಾಲಿನ ಖೀರು ರೆಡಿಯಾಗಿದೆ. ಆದರೆ ತಕ್ಷಣಕ್ಕೆ ನಾವು ಇದಕ್ಕೆ ದ್ರಾಕ್ಷಿ ಗೋಡಂಬಿಯನ್ನು ಹಾಕೋಕ್ಕೆ ಆಗಲ್ಲ. ಹಾಗಾಗಿ ನಾನು ಒಂದು ಚಿಕ್ಕ ಬೌಲಿಗೆ ನೋಡಿ ಈ ಪಾಯಸವನ್ನು ಅಂದರೆ ಶಾವಿಗೆ ಪಾಯಸವನ್ನು ತಕ್ಕೊಂಡ್ಬಿಟ್ಟು ಟೇಸ್ಟ್ ಮಾಡೋದಕ್ಕೆ ಇಲ್ಲಿ ನನ್ನ ಮಗ ಇದ್ದಾರೆ, ಅವರಿಗೆ ಕೊಡ್ತಾ ಇದ್ದೀನಿ. ಟೇಸ್ಟನ್ನು ನೋಡಿ ಅವರು ನಿಮಗೆ ಹೇಳ್ತಾರೆ. ನೋಡಿ, ಸ್ವಲ್ಪ ನಾನು ಇವಾಗ ಹಾಕ್ತಾ ಇದ್ದೀನಿ ದ್ರಾಕ್ಷಿಯನ್ನು ಹಾಕಿಬಿಟ್ಟು ನಾನು ಈ ಒಂದು ಪಾಯಸವನ್ನು ಮಾಡೋದನ್ನು ನಾನು ನಿಮಗೆ ತೋರಿಸಿಕೊಟ್ಟಾಯಿತು. ನಿಮ್ಮೆಲ್ಲರಿಗೂ ನನ್ನ ವಿಡಿಯೋವನ್ನು ನೋಡುವವರು ಎಲ್ಲರಿಗೂ ತುಂಬ ಧನ್ಯವಾದಗಳು. ನಿಮಗೆ ಈ ಪಾಯಸ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೇರೆಯವ್ರಿಗೂ ಸಹ ಇದರ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಪದಕಿ ಕಿಚನ್ನಿಂದ ವಂದನೆಗಳು.